ಸರ್ ವೆಲ್ಕಮ್ ಟು ಚಾನಲ್ ಸರ್. ಹಾಯ್ ಸರ್, ನಮಸ್ತೆ ಸರ್ ಇನ್ನೇನು ದಸರಾ ದೀಪಾವಳಿ ಹತ್ರ ಬರ್ತೈತೆ. ಸರ್. ಬನ್ನಿ, And- ತುಂಬಾ ಸ್ಟಾಕ್ ಬಂದಿದೆ ನಮ್ಮ ಹತ್ರ. Okay. ಓಕೆನಾ? ಎಲ್ಲಾ ಗಾಡಿ ಇದೆ. ನಿಮ್ಗೆ ಯಾವ ಸೆಲೆಕ್ಷನ್ ಗಾಡಿ ಬೇಕು ಎಲ್ಲಾ ಗಾಡಿ ಇದೆ. ಸ್ವಿಫ್ಟ್, ಮಾರುತಿ ಸುಜುಕಿ ಕಂಪ್ನಿದು ಇದೆ, ಟೊಯೋಟಾದು ಇದೆ, Okay. ಆಮೇಲೆ ಹುಂಡೈದು ಇದೆ, Okay. ಚೆವ್ರಲೆಟ್ದು ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿ ಗಾಡಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಗಾಡಿಗಳು 7 ಲಕ್ಷ ಹೇಳ್ತವ್ರೆ. ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಬರೀ 2 ಲಕ್ಷ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಆಗುತ್ತೆ ಕಡಿಮೆ ಕೊಟ್ಬಿಡೋಣ ಬನ್ನಿ ಸರ್. ಇವಾಗ ದಸರಾ ದೀಪಾವಳಿ ಆಫರ್ ಒಂದು ಸರ್. ಎಲ್ಲ 195 ಮಾಡ್ಬಿಡ್ತೀರಾ ಫೈನಲ್? ಏನ್ ಸರ್, ಬನ್ನಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 1,95,000 ಫೈನಲ್. ಬನ್ನಿ ಸರ್. ಅದು ಕೂಡ ಡೀಸೆಲ್ ಫಿಗೋ. Figo. ಓಕೆ ಸರ್. ಹಂಗೆ ನೋಡಿ, ಇದು ಆಲ್ಟೋ Alto ಇದೆ. 6 ಮಾಡಲ್ ಸರ್. ಇದು ನಿಮ್ಗೆ 2 ವೀಲರ್ ರೇಟ್ ನಲ್ಲಿ ಕೊಡ್ತೀನಿ. ಬನ್ನಿ ತಗೊಂಡೋಗಿ. 1 ಲಕ್ಷ ಕೊಡಿ ಸರ್. ಬರೀ 1 ಲಕ್ಷ ಅಷ್ಟೇ. ಬರೀ 1 ಲಕ್ಷ ಕೊಟ್ಟು ತಗೊಂಡೋಗಿದ್ದೀನಿ. ಪೋಸ್ಟರಿಂಗ್ ಎಸಿ. ಪವರ್ ಸ್ಟೇರಿಂಗ್ ಎಸ್ ಇದೆ. ಅದ್ ಬಿಡಿ, ನ್ಯಾನೋ ತಗೊಳ್ಳಿ. 2012 ಮಾಡಲ್ ಸಿಂಗಲ್ ಓನರ್. ಓಕೆ. ಇದನ್ನು 120 ಹೇಳ್ತಾ ಇದೀನಿ. ಬನ್ನಿ ಮುಂದೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 120 ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮುಂದೆ ಬಂದ್ರೆ. ಡೀಸೆಲ್ ಇದು. ಡೀಸೆಲ್ ವಿಡಿಐ. So ನೋಡ್ತಾ ಇರ್ಬೋದು, ಡೀಸೆಲ್ ವಿಡಿಐ ಗಾಡಿ ಮಾತ್ರ ಸೂಪರ್ ಆಗಿದೆ. ಅಂಡ್ ಅದು ಕೂಡ ಗ್ರೇ ಕಲರ್, ರೇರ್ ಸ್ಪಾಯ್ಲರ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್, ಈ ವೆಹಿಕಲ್ ಗೆ ಎಷ್ಟು ಲೋನ್ ಆಗುತ್ತೆ ಸರ್ ಲೋನ್ ನಿಮ್ಗೆ ಆಗತ್ತಲ್ಲ ಸರ್? 2.5 ಲಕ್ಷ 3 ಲಕ್ಷ ಲೋನ್ ಆಗುತ್ತೆ ಸರ್? ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್. ಒಂದ್ ಕೆಲಸ ಮಾಡಿ ಸರ್, 4 ಲಕ್ಷ ಕೊಟ್ಬಿಡಿ. ಅದು 4 ಲಕ್ಷ ಫೈನಲ್. ಫೈನಲ್ ಕೊಡ್ತೀನಿ ಸರ್. ಇದು ಓಕೆ. 2018 ಮಾಡಲ್ ಸಿಂಗಲ್ ಓನರ್. ಇದು ಓಕೆ. ಇದು ಬಂದು 6 ಲಕ್ಷ ಫೈನಲ್ ಆಗುತ್ತೆ. 6 ಲಕ್ಷ ಫೈನಲ್. ಹೌದು ಸರ್, ಇವಾಗ 6 ಲಕ್ಷ ಅಂದ್ರೆ ಈ ವೆಹಿಕಲ್ ಗೆ ಒಂದು 1.5-2 ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಮಾಡ್ಬಿಡ್ತಲ್ಲ. ಕನ್ಫರ್ಮ್. ಯಾವ ಸರ್ ಮಾಡ್ಲ್ ಇದು? ಇದು 18 ಸರ್. ಇದು 18 ಮಾಡ್ಲ್. 18 ಎಷ್ಟು ಆಗಿದೆ ಸರ್? ಇದು 96,000. ಸರ್? ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತಲ್ಲ? ಹೌದು, 2 ಇರ್ಬೇಕು. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್. 2012 ಮಾಡಲ್ ಸಿಂಗಲ್ ಓನರ್. ಓಕೆ. ಓಕೆನಾ ಸರ್? 98,000 ನೋಡಿದೆ. ಓಕೆ. ಶೋರೂಮ್ ಟ್ರ್ಯಾಕ್ ಇದೆ. ಬರೀ 5,75,000 ಕೊಡ್ತೀನಿ ನೋಡಿ ಸರ್, 5,75,000 XV500 W6 W6 ವೇರಿಯಂಟ್. ಹೌದು ಸರ್, 4 ಏರ್ ಬ್ಯಾಗ್ ಬರುತ್ತಲ್ಲ? 4 ಇರ್ಬೇಕು ಹೇಳಿ ಸರ್. ಸರ್. ಇದು ಬಂದು 2011 ಮಾಡಲ್. ಓಕೆನಾ? ಇದು ಬಂದು ಫೈನಲ್ ನಿಮ್ಗೆ 2,65,000 ಕೊಡ್ತೀನಿ. LDI ಇದೆ. 2,65,000 ಹೌದು. ಫೈನಲ್. ಫೈನಲ್. ಸೊ ಬ್ರ್ಯಾಂಡ್ ನ್ಯೂ ಆಲ್ಟೋ 800 ಇವಾಗ ನಿಮ್ಗೆ ಬಜಾರಲ್ಲಿ ಪೂರ್ತಿ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಅಂಡ್ 800 cc ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ಸರ್, ಇವಾಗ ಇದು ಗಾಡಿ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು ಸರ್ ಇದೆ ಮೈಲೇಜ್ ಎಲ್ಲ 20 ಮೇಲೆ ಬರುತ್ತೆ. 20-24 ಬರುತ್ತಲ್ಲ? 2016 ಮಾಡಲ್ ಸಿಂಗಲ್ ಓನರ್. ಓಕೆ. ತುಂಬಾ ಕಡಿಮೆ ಓಡಿರೋದು ಗಾಡಿ ಇದು. ನೋಡಿ, ಹೊಸ ಟೈರ್ ಗಳು ಇದೆ. ಬ್ರ್ಯಾಂಡ್ ನ್ಯೂ ಗಾಡಿ. ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ಬರೀ ಎಷ್ಟು ಹೇಳಿ ಸರ್ ಗಾಡಿ ರೇಟ್? 280. ಮುಂದೆ ಬಂದ್ರೆ 2,65,000 ಫೈನಲ್ ಕೊಡ್ತೀನಿ. ಬರೀ 2,65,000 ಫೈನಲ್ ಮಾಡ್ಕೊಡ್ತೀನಿ. ತಗೊಂಡೋಗಿ ಸರ್. ಒಂದು ಒಳ್ಳೆ ಸರ್, price ಗೆ ಇದು ಮಾಡ್ಕೊಡ್ತಾರೆ. ಫೈನಲ್ ಹೆಚ್ಚು ಕಡಿಮೆ ಕೊಡ್ತೀನಿ ನೋಡಿ. ತಗೊಂಡೋಗಿ. 275 ಹೇಳ್ತಾ ಇದೀರಲ್ಲ, Okay. 2,15,000 ಬಂದ್ರೆ ಕೊಡ್ತೀನಿ. ತಗೊಳ್ಳಿ. ಸರ್, ಇವಾಗ ದಸರಾ ದೀಪಾವಳಿ ಆಫರ್ ಗೆ ಬನ್ನಿ. 2 ಲಕ್ಷ 50,000 65,000 ಬಿಟ್ಟು ಕೊಡ್ತಾ ಇದೀನಿ. 2,15,000 ಕೊಡಿ ಬನ್ನಿ ಸರ್. ಇದು ಮೈಲೇಜ್ ಬಂದು ನಿಮ್ಗೆ 20 ಮೇಲೆ ಬರುತ್ತೆ. ಓಕೆನಾ? 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇದು Okay. VDI ABS ಇದು. ಓಕೆ ಸರ್, ನಿಮ್ಗೆ ಫೈನಲ್ ಟು ಫೈನಲ್ 5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷ ಫೈನಲ್ 5 ದೀಪಾವಳಿ. ಲಕ್ಷ ಫೈನಲ್ ಮಾಡಿ ಕೊಡ್ತೀನಿ ಸರ್. 50 ಗಿಂತ ಇನ್ನೂ ಒಂದ್ ರೌಂಡ್ ದೊಡ್ಡದೇನಾರ ಬೇಕಿದ್ರೆ ಈ ಗಾಡಿನ ಚೂಸ್ ಸರ್, ಮಾಡ್ಕೋಬಹುದು. 2017 ಮಾಡಲ್ ಬೆಲಿನೋ ಓಕೆ. ಸರ್. ತುಂಬಾ ಡೆಲ್ಟಾ ವೇರಿಯಂಟ್, 2 ಏರ್ ಬ್ಯಾಗ್ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಸಿಂಗಲ್ ಓನರ್. ಬರೀ 71,000 ಉಳಿದೆ ಅಷ್ಟೇ. ಸಿಲ್ವರ್ ಕಲರ್ ಇದು. ಓಕೆ. ಫೈನಲ್ ಟು ಫೈನಲ್ ನಿಮ್ಗೆ 5,40,000 ಕೊಡ್ತೀನಿ. ಸರ್, 540 ಫೈನಲ್. 540 ಫೈನಲ್. ನಿಮ್ಗೆ ಲೋನ್ 5 ಲಕ್ಷ ಆಗ್ಬಿಡುತ್ತೆ. ಸರ್, ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಬರೀ 40,000 ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಮಿಕ್ಕಿದ್ loan ಮಿಕ್ಕಿದೆಲ್ಲ ಲೋನ್ ಆಗ್ಬಿಡುತ್ತೆ. ಸರ್, ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಡೀಲ್ ಕೊಡ್ತೀವಿ ಸರ್. ಸರ್. ಒಂದ್ ಕೆಲಸ ಮಾಡಿ, 5,35,000 ಕೊಡಿ ಸರ್. ತಗೊಂಡು 535 ಫೈನಲ್. 535 ಫೈನಲ್. ಈ ಬಜಾರ್ದಲ್ಲಿ ಯಾರು ಕೊಡಲ್ಲ ಈ ರೇಟ್ಗೆ. 17 ಮಾಡಲ್ ಸಿಂಗಲ್ ಓನರ್ 71,000 ಉಳಿರೋದು ಅಷ್ಟೇ. ಬರೀ 35,000 ಪೇ ಮಾಡ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಲೋನ್ ಮಾಡ್ಕೊಡ್ತೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸ್ ಹತ್ರ ಇದೀವಿ. ಸೊ ನೋಡ್ತಾ ಇರ್ಬೋದು, ಇನ್ನೇನ್ ದಸರಾ ದೀಪಾವಳಿ ಹತ್ರ ಬರ್ತೈತೆ ನಿಮ್ಗೆ. ದೀಪಾವಳಿಗೆ ಅಂಡ್ ದಸರಾಗೆ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ರೆಡಿ ಆಗಿದೆ ನಿಮ್ಗೆ. ಡೀಸೆಲ್ ಬೇಕಿದ್ರೆ ಡೀಸೆಲ್ ಇರುತ್ತೆ, ಅಂಡ್ ಪೆಟ್ರೋಲ್ ಇರುತ್ತೆ, CNG ಪೆಟ್ರೋಲ್ ಇರುತ್ತೆ. ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ಎಲ್ಲ ರೆಡಿ ಇದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಹಾಯ್ ಸರ್, ನಮಸ್ತೆ ಸರ್, ಇನ್ನೇನು ದಸರಾ ದೀಪಾವಳಿ ಹತ್ರ ಬರ್ತೈತೆ. ಸರ್. ಬನ್ನಿ, And- ತುಂಬಾ ಸ್ಟಾಕ್ ಬಂದಿದೆ ನಮ್ಮ ಹತ್ರ. ಓಕೆ. ಓಕೆನಾ? ಎಲ್ಲಾ ಗಾಡಿ ಇದೆ. ನಿಮ್ಗೆ ಯಾವ ಸೆಲೆಕ್ಷನ್ ಗಾಡಿ ಬೇಕು ಎಲ್ಲಾ ಗಾಡಿ ಇದೆ. ಸ್ವಿಫ್ಟ್, ಮಾರುತಿ ಸುಜುಕಿ ಕಂಪ್ನಿದು ಇದೆ, ಟೊಯೋಟಾದು ಇದೆ, ಓಕೆ. ಆಮೇಲೆ ಹುಂಡೈದು ಇದೆ, ಓಕೆ. ಚೆವ್ರಲೆಟ್ದು ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿ ಗಾಡಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಗಾಡಿಗಳು ಟಾಟಾದು ಇದೆ, ಎಲ್ಲ ಇವಾಗ ನಿಮ್ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಸರ್. ಸ್ಟಾರ್ಟಿಂಗ್ ಇಂದ 70 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 70,000 ಇಂದ ಸ್ಟಾರ್ಟ್ ಆಗುತ್ತೆ. 70,000 ಇಂದ ಹಿಡಿದು 10 ಲಕ್ಷ ತನಕ ಗಾಡಿಗಳು ಇದೆ ನಮ್ಮ ಹತ್ರ. ಸರ್, ಇವಾಗ ಲೋನ್ ಕೂಡ ಮಾಡ್ಕೊಡ್ತೀವಿ. ಲೋನು ಕೂಡ ಮಾಡ್ಕೊಡ್ತೀವಿ ಸರ್. 2010 ಮೇಲೆ ಗಾಡಿ ಲೋನ್ ನಾವು ಮಾಡ್ಕೊಡ್ತೀವಿ. ಓಕೆ. ಸೊ ನೋಡ್ತಾ ಇರ್ಬೋದು, ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಇದಾರೆ. ಅಂಡ್ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ 56, ಅದು ಕೂಡ VDI ABS. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ ನ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಬಂದು 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಇದು ಗಾಡಿ. ABS ವಿತ್ ABS ಗಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಬಂದು 5,20,000 ಹೇಳ್ತಾ ಇದೀನಿ.
ಮುಂದೆ ಬಂದ್ರೆ 5 ಲಕ್ಷ ಫೈನಲೈಸ್ ಮಾಡಿ ಕೊಡ್ತೀನಿ. 5 lakhs ಫೈನಲ್. 5 lakhs ಫೈನಲ್ ಕೊಡ್ತೀನಿ ಸರ್ ಬನ್ನಿ. ಓನರ್ಶಿಪ್ ಏನಾಗಿದೆ ಸರ್ ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ನೋಡ್ತಾ ಇರ್ಬೋದು, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಇವಾಗ ಇದು ಡೀಸೆಲ್ ವೆಹಿಕಲ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಇದು? ಸರ್ ಇದು ಮೈಲೇಜ್ ಬಂದು ನಿಮ್ಗೆ 20 ಮೇಲೆ ಬರುತ್ತೆ. ಓಕೆನಾ 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಇದು. VDI ABS ಇದು. ಓಕೆ ಸರ್ ನಿಮ್ಗೆ ಫೈನಲ್ ಟು ಫೈನಲ್ 5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5 lakhs ಫೈನಲ್ 5 lakhs ಫೈನಲ್ ಮಾಡಿ ಕೊಡ್ತೀನಿ ಸರ್. ದಸರಾ ದೀಪಾವಳಿ ಆಫರ್ ಹೆಚ್ಚು ಕಡಿಮೆ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು, ಅದ್ರ ಎದುರುಗಡೆ ಇವ್ರ ಅಣ್ಣ ಇದಾರೆ, ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ ವೆಹಿಕಲ್. ಇದು 50 ಗಿಂತ ಇನ್ನೂ ಒಂದ್ ರೌಂಡ್ ದೊಡ್ಡದೇನಾರ ಬೇಕಿದ್ರೆ ಈ ಗಾಡಿನ ಚೂಸ್ ಸರ್ ಮಾಡ್ಕೋಬಹುದು. 2017 ಮಾಡಲ್ ಬೆಲ್ಲಿನೋ ಓಕೆ ಸರ್, ತುಂಬಾ ಡೆಲ್ಟಾ ವೇರಿಯಂಟ್, 2 ಏರ್ ಬ್ಯಾಗ್ ಬರುತ್ತೆ, ಟಾಪ್ ಅಂಡ್ ಮಾಡಲ್ ಸಿಂಗಲ್ ಓನರ್, ಬರೀ 71,000 ಉಳಿದೆ ಅಷ್ಟೇ, ಸಿಲ್ವರ್ ಕಲರ್ ಇದು. ಓಕೆ ಫೈನಲ್ ಟು ಫೈನಲ್ ನಿಮ್ಗೆ 5,40,000 ಕೊಡ್ತೀನಿ ಸರ್. 540 ಫೈನಲ್. 540 ಫೈನಲ್ ನಿಮ್ಗೆ ಲೋನ್ 5 ಲಕ್ಷ ಆಗ್ಬಿಡುತ್ತೆ ಸರ್ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಬರೀ 40,000 ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಮಿಕ್ಕಿದ್ loan ಮಿಕ್ಕಿದೆಲ್ಲ ಲೋನ್ ಆಗ್ಬಿಡುತ್ತೆ. ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ನಿಮ್ಗೆ ಇದ್ರಲ್ಲೂ ಕೂಡ ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡ್ತಾ ಇರ್ಬೋದು, ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಗಾಡಿ ಮಾತ್ರ ಚಿಂದಿ ಸೂಪರ್ ಆಗಿದೆ. ಸೊ ನಿಮ್ಗೆ ಸರ್ ಇದು ವೆಹಿಕಲ್ ಎಷ್ಟು ರನ್ ಆಗಿದೆ? ಸರ್ 71,000 ನೋಡಿದೆ ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಡೀಲ್ ಕೊಡ್ತೀವಿ ಸರ್. ಸರ್. ಒಂದ್ ಕೆಲಸ ಮಾಡಿ 5,35,000 ಕೊಡಿ ಸರ್. 535 ಫೈನಲ್. ಫೈನಲ್. ಈ ಬಜಾರ್ದಲ್ಲಿ ಯಾರು ಕೊಡಲ್ಲ ಈ ರೇಟ್ಗೆ. 17 ಮಾಡಲ್ ಸಿಂಗಲ್ ಓನರ್ 71,000 ಉಳಿರೋದು ಅಷ್ಟೇ. ಬರೀ 35,000 ಪೇ ಮಾಡ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿರ್ಬೇಕು. ಓಕೆ. ಸೊ ಇಲ್ಲೊಂದು i20 ಇದೆ, ಅದು ಕೂಡ ವೈಟ್ ಕಲರ್. ಸರ್ ಇದು ಬಂದು 2010 ಮಾಡಲ್ ಇರ್ಬೇಕು. ಇದು 1,75,000 ಆಗುತ್ತೆ. ಬರೀ 1,75,000. ಸೊ ನೋಡ್ತಾ ಇರ್ಬೋದು, 1,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ, ಡೀಸೆಲ್ ವೆಹಿಕಲ್. ಸೊ ಇಲ್ಲೊಂದು ಫೋರ್ಡ್ ಫಿಗೋ ಇದೆ. ಯಾವ ಸರ್ ಮಾಡ್ಲಿದ್ದು? ಸರ್ ಇದು ಬಂದು 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 7 ಲಕ್ಷ ಹೇಳ್ತವ್ರೆ, ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಬರೀ 2 ಲಕ್ಷ, ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕೊಟ್ಬಿಡೋಣ ಬನ್ನಿ ಸರ್. ಇವಾಗ ದಸರಾ ದೀಪಾವಳಿ ಆಫರ್ ಒಂದು 195 ಮಾಡ್ಬಿಡ್ತೀರಾ ಫೈನಲ್? ಸರ್ ಬನ್ನಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 1,95,000 ಫೈನಲ್. ಬನ್ನಿ ಸರ್. ಅದು ಕೂಡ ಡೀಸೆಲ್ ಫಿಗೋ. ಓಕೆ ಸರ್. ಹಂಗೆ ನೋಡಿ, ಇದು ಆಲ್ಟೋ 6 ಮಾಡಲ್ ಸರ್. ಇದು ನಿಮ್ಗೆ 2 ವೀಲರ್ ರೇಟ್ ಅಲ್ಲಿ ಕೊಡ್ತೀನಿ, ಬನ್ನಿ ತಗೊಂಡೋಗಿ. 1 ಲಕ್ಷ ಕೊಡಿ ಸರ್. ಬರೀ 1 ಲಕ್ಷ ಅಷ್ಟೇ. 1 ಲಕ್ಷ ಕೊಟ್ಟು ತಗೊಂಡೋಗಿ. ಪವರ್ ಸ್ಟೇರಿಂಗ್ AC. ಪವರ್ ಸ್ಟೇರಿಂಗ್ AC ಇದೆ. ಅದ್ ಬಿಡಿ, ನ್ಯಾನೋ ತಗೊಳ್ಳಿ. 2012 ಮಾಡಲ್ ಸಿಂಗಲ್ ಓನರ್. ಓಕೆ. ಇದನ್ನು 1,20 ಹೇಳ್ತಾ ಇದೀನಿ, ಬನ್ನಿ ಮುಂದೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. 1,20 ಸ್ವಲ್ಪ ಹೆಚ್ಚು ಕಡಿಮೆ. ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಬನ್ನಿ ಸರ್. ಅದು ಬೇಡ, ಸಿಯಾಜ್ ಇದೆ ನೋಡಿ ಸರ್. ಸಿಯಾಜ್ 2016 ಮಾಡಲ್ ಸಿಂಗಲ್ ಓನರ್ ಸಿಯಾಜ್ ಇದೆ ನೋಡಿ. VDI ಪ್ಲಸ್ ಅಂತ ಹೇಳ್ತೀವಿ. ಮಿಡಲ್ ವೇರಿಯಂಟ್ ವೆಹಿಕಲ್. ಮಿಡ್ ವೇರಿಯಂಟ್ ವೆಹಿಕಲ್ ಸರ್ ಇದು. 6 ಲಕ್ಷ ಹೆಚ್ಚು ಕಡಿಮೆ ಕೊಟ್ಬಿಡೋಣ. ಹೌದು ಸರ್. ಏನ್ ಹೇಳಿದ್ ಪ್ರೈಸ್? 6.5 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್. ಇದು ನೋಡಿ 2017 ಮಾಡಲ್ i20 ಆಕ್ಟಾ 6 ಏರ್ ಬ್ಯಾಗ್ಸ್. ಫುಲ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್. ಇದು ಡೀಸೆಲ್ ಶೋರೂಮ್ ಟ್ರ್ಯಾಕ್ ಇದೆ ಇದ್ರದ್ದು. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ 6.5 ಲಕ್ಷ ಆಗತ್ತೆ ಸರ್. ಬರೀ 6,50,000 ಅಷ್ಟೇ ಫೈನಲ್. ಅಷ್ಟೇ ಟಾಪ್ ಅಂಡ್. 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಪೆಟ್ರೋಲ್ ವೆಹಿಕಲ್, ಡೀಸೆಲ್ ಸರ್. ಡೀಸೆಲ್ ಫುಲ್ ಟಾಪ್ ಅಂಡ್ ಗಾಡಿ ನಿಮ್ಗೆ 6.5 ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು, ಆಸ್ಟ್ರಾ CRDI ಡೀಸೆಲ್ ಇಂಜನ್. ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮರಾ ಎಲ್ಲ ಬರುತ್ತೆ. 6 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಅಂಡ್ ಇಲ್ಲೊಂದು ಬ್ರಿಜಾ ಇದೆ 2018 ಮಾಡಲ್ ZDI ಪ್ಲಸ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಬರೀ 8.5 ಲಕ್ಷ ಕೊಟ್ಟು ತಗೊಂಡೋಗಿ ಬನ್ನಿ ಸರ್. ಸರ್ ಬರೀ 8.5 ಲಕ್ಷ ಬನ್ನಿ ಸರ್. 18 ಮಾಡಲ್ ZDI ಪ್ಲಸ್. ZDI ಪ್ಲಸ್ ಫುಲ್ ಟಾಪ್ ಅಂಡ್ ಗಾಡಿ. ಟಾಪ್ ಅಂಡ್ ಸರ್. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಸರ್ ಇವಾಗ ಈ ವೆಹಿಕಲ್ ಎಷ್ಟು ರನ್ ಆಗಿದೆ? ಸರ್ ಇದು ಚೆಕ್ ಮಾಡ್ಬೇಕು ಸರ್, ಅದು ನಾನು ನೋಡಿಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಡ್ಯುಯಲ್ ಟೋನ್ ಪೇಂಟಿಂಗು, ಡಿಫಾಗರು, ಏರ್ ಬ್ಯಾಗು, ABS ಎಲ್ಲ ಬರುವಂತ ವೆಹಿಕಲ್. ಅಂಡ್ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. ಸೊ ಡೀಸೆಲ್ ಡಿಸೈರ್ ಏನಾದ್ರು ಇದು ಸಾರಿ ಬ್ರಿಜಾ ಹುಡ್ಕೊಂಡಿದ್ರೆ ಬೆಸ್ಟ್ ಆಪ್ಷನ್. ಸೊ ಇಲ್ಲೊಂದು 13 ಮಾಡಲ್ ನೋಡಿ, ಸ್ವಿಫ್ಟ್ VDI ಡೀಸೆಲ್ ಇದು. ಓಕೆನಾ. ಇದು ಬಂದು ನಿಮ್ಗೆ 4.25 ಹೇಳ್ತಾವೆ. ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮುಂದೆ ಬಂದ್ರೆ ಎಲ್ಲಾ ಗಾಡಿ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಇದು? ಡೀಸೆಲ್ VDI. ಸೊ ನೋಡ್ತಾ ಇರ್ಬೋದು, ಡೀಸೆಲ್ VDI ಗಾಡಿ ಮಾತ್ರ ಸೂಪರ್ ಆಗಿದೆ. ಅಂಡ್ ಅದು ಕೂಡ ಗ್ರೇ ಕಲರ್, ರೇರ್ ಸ್ಪಾಯ್ಲರ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಈ ವೆಹಿಕಲ್ ಗೆ ಎಷ್ಟು ಲೋನ್ ಆಗುತ್ತೆ? ಸರ್ ಲೋನ್ ನಿಮ್ಗೆ ಆಗತ್ತಲ್ಲ ಸರ್, 2.5 ಲಕ್ಷ 3 ಲಕ್ಷ ಲೋನ್ ಆಗುತ್ತೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಒಂದ್ ಕೆಲಸ ಮಾಡಿ ಸರ್, 4 ಲಕ್ಷ ಕೊಟ್ಬಿಡಿ. ಹೋಗಿ 4 ಲಕ್ಷ ಫೈನಲ್ ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ಒಂದು T4 ಪ್ಲಸ್ ವೆಹಿಕಲ್ ಇದೆ, TUV 300 ಇದು. ಓಕೆ. 2018 ಮಾಡಲ್ ಸಿಂಗಲ್ ಓನರ್ ಇದು. ಓಕೆ. ಇದು ಬಂದು 6 ಲಕ್ಷ ಫೈನಲ್ ಆಗುತ್ತೆ. 6 ಲಕ್ಷ ಫೈನಲ್. ಹೌದು ಸರ್. ಇವಾಗ 6 ಲಕ್ಷ ಅಂದ್ರೆ ಈ ವೆಹಿಕಲ್ ಗೆ ಒಂದು 1.5-2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಲೋನ್ ಸಿಗ್ಬಿಡುತ್ತಲ್ಲ. ಕನ್ಫರ್ಮ್. ಸೊ ಯಾವ ಸರ್ ಮಾಡಲ್ ಇದು? ಇದು 18 ಸರ್. ಇದು 18 ಮಾಡಲ್. ಎಷ್ಟು ರನ್ ಆಗಿದೆ?
ಸರ್ ಇದು 96,000 ಸರ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತಲ್ಲ, ಹೌದು ಎರಡು ಇರ್ಬೇಕು. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್. ಅಂಡ್ T4 ಪ್ಲಸ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಇವನ್ ನೀವು ಫ್ರಂಟ್ ಅಲ್ಲೂ ಕೂಡ ತೋರಿಸ್ತೀನಿ. ಅಂಡ್ ಸೊ ಒಂದು ಆಫ್ ರೋಡ್ ಗೆ ಏನಾದ್ರು ಹುಡ್ಕಂಗಿದ್ರೆ ಇದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಎಲ್ಲ ಈ ತರ ಇದೆ, ಸೂಪರ್. ಜಸ್ಟ್ ಪ್ರಾಡಕ್ಟ್ ನಂಬರ್ಗೆ ಕಾಲ್ ಮಾಡಿ ಒಂದು ಒಳ್ಳೆ ವೆಹಿಕಲ್ ನ ತಗೊಂಡು ಹೋಗ್ಬಿಡ್ಬೋದು. ಅಂಡ್ ಅದೇ ತರ ನಿಮ್ಗೆ ಇಲ್ಲಿ ಇನ್ನೂ ಒಂದು XUV5 ಮೇರಾ ಮೇರಾ XUV 500 ಇದೆ. 2012 ಮಾಡಲ್ ಸಿಂಗಲ್ ಓನರ್. ಓಕೆ ಓಕೆನಾ ಸರ್, 98,000 ನೋಡಿದೆ. ಓಕೆ ಶೋರೂಮ್ ಟ್ರ್ಯಾಕ್ ಇದೆ. ಬರೀ 5,75,000 ಕೊಡ್ತೀನಿ ನೋಡಿ. ಸರ್ 5,75,000 XUV500 W6 W6 ವೇರಿಯಂಟ್. ಹೌದು ಸರ್ 4 ಏರ್ ಬ್ಯಾಗ್ ಬರುತ್ತಲ್ಲ. 4 ಇರ್ಬೇಕು ಓಕೆ. ಅಂಡ್ ಅದೇ ತರ ಇಲ್ಲೊಂದು i20 ಇದೆ. ಸರ್ 12 ಮಾಡಲ್ ಇದು. ಓಕೆ 2012 ಮಾಡಲ್ ಸಿಂಗಲ್ ಓನರ್. ಓಕೆ ಬರೀ 61,000 ಏನೋ ರನ್ ಆಗಿದೆ ಅಷ್ಟೇ. ಜಿನೇನು ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 245 ಫೈನಲ್. 2,45,000 ಗೆ ನಿಮ್ಗೆ i20 ಸಿಗ್ತೈತೆ. ಅದು ಕೂಡ ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಸರ್ ಪೆಟ್ರೋಲ್. ಪೆಟ್ರೋಲ್ ವೆಹಿಕಲ್. ಹೌದು, ಟಾಪ್ ಎಂಡ್ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್, ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್, ಏರ್ ಬ್ಯಾಗು ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಕೂಡ ತುಂಬಾ ಕ್ಲೀನ್ ಆಗಿದೆ. ಅಂಡ್ ಸರ್ ಇವಾಗ i20 ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ನಿಮ್ಗೂ ಗೊತ್ತಲ್ಲ ಸರ್, 18 ಮೇಲೆ ಬರುತ್ತೆ. 18 ಮೇಲೆ ಪಕ್ಕ ಸರ್. ಇದು ಏನ್ ಹೇಳಿದ ಪ್ರೈಸ್? ಸರ್ 2,40,000 ಆಗುತ್ತೆ. 2,45,000 ಫೈನಲ್. ಅಂಡ್ ಅದೇ ತರ ಇಲ್ಲಿ ಒಂದು ರಿಡ್ಜ್ ಇದೆ, ಅದು ಕೂಡ ಡೀಸೆಲ್ ವೆಹಿಕಲ್. ಹೇಳಿ ಸರ್. ಸರ್ ಇದು ಬಂದು 2011 ಮಾಡಲು. ಓಕೆನಾ, ಇದು ಬಂದು ಫೈನಲ್ ನಿಮ್ಗೆ 2,65,000 ಕೊಡ್ತೀನಿ. LDI ಇದೆ. 2,65,000 ಫೈನಲ್. ಫೈನಲ್ ಸೊ ನೋಡ್ತಾ ಇರ್ಬೋದು, ಬರೀ 2,65,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅದು ಕೂಡ LDI ಡೀಸೆಲ್ ವೆಹಿಕಲ್. ಡೀಸೆಲ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 61,000 ಎಷ್ಟು ಓಡಿದೆ ಅಷ್ಟೇ. ಜಿನೇನ್. ಸರ್ ಈ ಗಾಡಿಗೆ ಲೋನ್ ಆಗುತ್ತಾ ಅಥವಾ ಲೋನ್ ಮಾಡಬಹುದು. ಆರಾಮಾಗಿ ಲೋನ್ ಕೂಡ ಆರಾಮಾಗಿ ಲೋನ್ ಟ್ರೈ ಮಾಡಬಹುದು. ಸೊ ಬ್ರ್ಯಾಂಡ್ ನ್ಯೂ ಆಲ್ಟೋ 800 ಇವಾಗ ನಿಮ್ಗೆ ಬಜಾರಲ್ಲಿ ಪೂರ್ತಿ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಅಂಡ್ 800 cc ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ಸರ್ ಇವಾಗ ಇದು ಗಾಡಿ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದೆ ಮೈಲೇಜ್ ಎಲ್ಲ 20 ಮೇಲೆ ಬರುತ್ತೆ. 20-24 ಬರುತ್ತಲ್ಲ. 2016 ಮಾಡಲ್ ಸಿಂಗಲ್ ಓನರ್. ಓಕೆ, ತುಂಬಾ ಕಡಿಮೆ ಓಡಿರೋದು ಗಾಡಿ ಇದು. ನೋಡಿ, ಹೊಸ ಟೈರ್ ಗಳು ಇದೆ. ಬ್ರ್ಯಾಂಡ್ ನ್ಯೂ ಗಾಡಿ, ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ಬರೀ ಎಷ್ಟು ಹೇಳಿ ಸರ್ ಗಾಡಿ ರೇಟ್? 280. ಮುಂದೆ ಬಂದ್ರೆ 2,65,000 ಫೈನಲ್ ಕೊಡ್ತೀನಿ. ಬರೀ 2,65,000 ಫೈನಲ್ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್. ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು ಅಷ್ಟೇ ನಿಮಗೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೀಗ ಶೋರೂಮ್ ಹೋದ್ರೆ ನಮಗೆ ಈ ಗಾಡಿ ಸಿಗಲ್ಲ, ನಿಮ್ಗೆ ಬೇರೆ ಗಾಡಿ ಸಿಗುತ್ತೆ. ಅಂಡ್ ಬರೀ 2,65,000 ಹೌದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ, AC ಬರುತ್ತೆ, ಅಂಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಹತ್ತಿರ ಒಂದು 22-23 ಮೈಲೇಜ್ ಬರುವಂತ ವೆಹಿಕಲ್. ಗಾಡಿ ಈ ತರ ಇದೆ, ನಿಮ್ಗೆ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಇವಾಗ ಈ ವೆಹಿಕಲ್ ಎಷ್ಟು ಚೆನ್ನಾಗಿದೆ? 75,000 ನೋಡಿದೆ ಸರ್. ಬರೀ 75,000. ಸೊ ನೋಡ್ತಾ ಇರ್ಬೋದು, ಬರೀ 2,65,000 ಫೈನಲ್. ಫೈನಲ್. ಸೊ ಇಲ್ಲೊಂದು i10 ಇದೆ, ಹೇಳಿ ಸರ್. ಸರ್ ಇದು i10 ಬಂದು 2012 ಮಾಡಲ್. ಓಕೆನಾ, ಇದು 2 ಲೀಟರ್ ಇಂಜಿನ್ ಸರ್. ಇದು 4 ಸ್ಟೇರಿಂಗ್, 4 ವಿಂಡೋ, ಮುಂದೆ 2 ಪವರ್ ವಿಂಡೋ ಬರುತ್ತೆ. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ 7,75,000 ಆಗುತ್ತೆ. ಸರ್ 2,75,000 ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡೋಣ ಬನ್ನಿ. ಓಕೆ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಸರ್ ಇದು ಎರಾ ಪ್ಲಸ್ ಆಯ್ತು. ಹೌದು, ಎರಾ ಪ್ಲಸ್ ಇದೆ. ಸೊ ಇದು ಬಂದ್ಬಿಟ್ಟು ಎರಾ ಪ್ಲಸ್, ಬೇಸ್ ಇಂದ ಒಂದು ಜಾಸ್ತಿ ಬರುತ್ತೆ. ಪೋಸ್ಟರಿಂಗ್ ಅಂಡ್ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಇದು ಕೂಡ ಆಲ್ಮೋಸ್ಟ್ ನಿಮ್ಗೆ 18+19 ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಸರ್ ಏನ್ ಹೇಳಿದ್ರು ಈ ಗಾಡಿಗೆ ಪ್ರೈಸ್? ಸರ್ 2,75,000 ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಅಸೆಂಟ್ ಇದೆ, 2010 ಮಾಡಲ್ ಸರ್ ಇದು ಅಸೆಂಟ್. ಓಕೆ. ಓಕೆನಾ, 1,75,000 ಹೇಳ್ತಾವ್ರೆ. ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡೋಣ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಇದು ಸರ್ ಸ್ಪಾರ್ಕ್ ಬಂದು 2007 ಮಾಡಲ್. ಓಕೆ. 80,000 ಹೇಳ್ತಾವ್ರೆ. ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡೋಣ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ಕಾರ್ ಏನಾದ್ರು ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ಗಳು ತಗೊಂಡು ಕಲ್ತ್ಕೊಂಡು ಅದಾದ್ಮೇಲೆ ಇಲ್ಲೇ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಈ ತರ ಪ್ರೀಮಿಯಂ ಗಾಡಿಗಳೆಲ್ಲ ತಗೊಂಡೋಗ್ಬಿಡ್ಬೋದು ನಿಮ್ಗೆ ಎಕ್ಸ್ಚೇಂಜ್ ಆಫರ್ ಅಲ್ಲಿ. ಅಂಡ್ ಅದೇ ತರ ಇಲ್ಲೊಂದು ಎರ್ಟಿಗಾ ಇದೆ, ಅದು ಕೂಡ 7 ಸೀಟರ್ ವೆಹಿಕಲ್. ಸಿಕ್ಕಾಪಟ್ಟೆ ಜನ ನಮ್ಗೆ ಕಮೆಂಟ್ ಮಾಡ್ತಿದಾರೆ, ಸರ್ ಎರ್ಟಿಗಾ ತೋರಿಸಿ ನಮ್ಗೆ ಅಂತ ಹೇಳ್ಬಿಟ್ಟು. ಸರ್ ಎರ್ಟಿಗಾ ಬಂದು 2012 ಮಾಡಲ್. ಓಕೆನಾ, 2013 ಮಾಡಲ್. 2012 ಮಾಡಲ್ VDI ಡೀಸೆಲ್ ವೇರಿಯಂಟ್. ನಿಮ್ಗೆ ಈ ರೇಟ್ ನಲ್ಲಿ ಬಜಾರ್ದಲ್ಲಿ ಯಾರು ಕೊಡಲ್ಲ. 5,20,000 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಫೈನಲ್ ಟು ಫೈನಲ್ 5 ಲಕ್ಷ ಕೊಡ್ತೀನಿ ಬನ್ನಿ. ಸರ್ 5 lakhs ಫೈನಲ್. 5 lakhs ಫೈನಲ್ ಬನ್ನಿ, ಇನ್ನ ಹೆಚ್ಚು ಕಡಿಮೆ ಕೊಡ್ತೀನಿ ಬನ್ನಿ ಮುಂದೆ. ಸೊ ನೋಡ್ತಾ ಇರ್ಬೋದು, ಬರೀ 5 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ. ಸರ್ ಎಷ್ಟು ಚೆನ್ನಾಗಿದೆ ಇದು? ಸರ್ ಇದು ಓಡಿರೋದು 1 ಲಕ್ಷ ಚಿಲ್ಲರೆ ಏನೋ ಓಡಿದೆ ಅಷ್ಟೇ. ಡೀಸೆಲ್ ವೆಹಿಕಲ್. ಹೌದು, ಡೀಸೆಲ್ ವೇರಿಯಂಟ್. ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇರುತ್ತೆ. ಕಾರ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗೆಲ್ಲ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು.
ಇದರಲ್ಲಿ ಪೋಸ್ಟರಿಂಗ್ ಪವರ್ ವಿಂಡೋ. 4 ಪವರ್ ವಿಂಡೋಸ್ ಬರುತ್ತೆ. ಟೈರ್ ನೋಡಿ, ಗಾಡಿ ನೋಡಿ ಎಷ್ಟು ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಅಂಡ್ ಅದೇ ತರ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ. ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ ಈ ಗಾಡಿಗೆ ಏನ್ ಹೇಳಿದ್ರು 5 ಲಕ್ಷನಾ? ಇನ್ನ ಹೆಚ್ಚು ಕಡಿಮೆ ಕೊಡ್ತೀನಿ, ಬನ್ನಿ ಮುಂದೆ ಬನ್ನಿ. ಸೊ 5 lakhs ಕೋಟಿಂಗ್ ಮಾಡ್ತಾ ಇದ್ರಾ? 5 ಲಕ್ಷ ಕೊಟ್ಟು ಮಾಡ್ತೀನಿ, ಇನ್ನ 5,000 ರೂಪಾಯಿ ಹೆಚ್ಚು ಕಡಿಮೆ ಸೊ ಕೊಡ್ತೀನಿ. ನಿಮ್ಗೆ ಆರಾಮಾಗಿ ಒಂದೂವರೆ 2 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಈ ಗಾಡಿ ಲೋನ್ ಆಗತ್ತೆ. ಓಕೆ. ಸೊ ಆಲ್ಮೋಸ್ಟ್ ನಿಮ್ಗೆ ಬಜಾರಲ್ಲಿ ಹುಡುಕೂರಿ ಸಿಗಲ್ಲ ಆ ತರ ಗಾಡಿ ಫಸ್ಟ್ ಟೈಮ್ ನೆಕ್ಸ್ಟ್ ಅಲ್ಲಿ ತೋರಿಸ್ತಾ ಇದ್ವಿ. ಸೊ ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಂಡು ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಅದರಿಂದ 2020 ಮಾಡಲ್ ಸಿಂಗಲ್ ಓನರ್ 42,000 ನೋಡಿದೆ. ಓಕೆನಾ, 4,25,000 ಫೈನಲ್ ಮಾಡಿ ಕೊಡ್ತೀನಿ, ಬನ್ನಿ ತಗೊಂಡೋಗಿ. ಸರ್ 4,25,000 ಫೈನಲ್ ತಗೊಂಡೋಗಿ. ಸರ್ ಯಾವ ಸರ್ ಮೊದಲು? ಸರ್ 2020 ಮಾಡಲ್. ನೋಡ್ತಾ ಇರ್ಬೋದು ನಿಮ್ಗೆ ಸೈಡ್ ಕ್ಲಾಡಿಂಗ್ ಎಲ್ಲ ಸೂಪರ್ ಆಗಿದೆ. ಇದ್ರಲ್ಲೂ ಕೂಡ ABS, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್, ಅದೇ ತರ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನಿಮ್ಗೆ ವೆಹಿಕಲ್ ಅಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ. ರೈರ್ ಕಲರ್ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತಿದ್ದಾರೆ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ. ಅಂಡ್ ಅದೇ ತರ ಇಲ್ಲೊಂದು ಸ್ಪೋರ್ಟ್ ಗಾಡಿ ಇದೆ ಸರ್ ಫೋರ್ಡ್ ಫಿಯೆಸ್ಟಾ ಇದು. ಓಕೆ. ಓಕೆನಾ, 2011 ಮಾಡಲ್ 2,75,000 ಹೇಳ್ತಾ ಇದೀವಿ. ನಮ್ಮ ಹತ್ರ 2 ಇದೆ, ಒಂದ್ ಗ್ರೀನ್ ಇದೆ, ಒಂದ್ ರೆಡ್ ಇದೆ. ಹೆಚ್ಚು ಕಡಿಮೆ ಕೊಡ್ಬಿಡೋಣ ಬನ್ನಿ ಸರ್. ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗತ್ತೆ ಬನ್ನಿ. ಹಂಗೆ TVS ತೋರಿಸಿ 2011 ಮಾಡಲ್ ಸೆಕೆಂಡ್ ಓನರ್ ಬರೀ 51,000 ಓಡಿದೆ. ಓಕೆ ಸರ್, 3,75,000 ಹೇಳ್ತಾವ್ರೆ. 3.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. ಪೆಟ್ರೋಲ್ ವೆಹಿಕಲ್. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ ಎಷ್ಟು 51,000. ಓಕೆ. ಏನ್ ಹೇಳಿ ಸರ್ ಪ್ರೈಸ್? ಸರ್ 3,75,000. 375. ಹಾ. ಪೆಟ್ರೋಲ್ ವೆಹಿಕಲ್ 375. ಹೌದು ಸರ್. ಸೊ ನಿಮ್ಗೆ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ. ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಈ ವೆಹಿಕಲ್ ನ. ಕಾರ್ ಮಾತ್ರ ಸೂಪರ್ ಬೆಂಕಿ ಅಂತಾನೆ ಹೇಳ್ಬೋದು. ಜಸ್ಟ್ ಕಾಲ್ ಮಾಡಿ ಒಂದು ಒಳ್ಳೆ ಸರ್ ಇದು ಫೈನಲ್ ಹೆಚ್ಚು ಕಡಿಮೆ ಕೊಡ್ತೀನಿ ನೋಡಿ ತಗೊಂಡೋಗಿ. 275 ಹೇಳ್ತಾ ಇದೀರಲ್ಲ, 2,15,000 ಬಂದ್ರೆ ಕೊಡ್ತೀನಿ ತಗೊಳ್ಳಿ. ಸರ್ ಇವಾಗ ದಸರಾ ದೀಪಾವಳಿ ಆಫರ್ಗೆ ಬನ್ನಿ. 2,65,000 65,000 ಬಿಟ್ಟು ಕೊಡ್ತಾ ಇದೀನಿ. 2,15,000 ಕೊಡಿ ಬನ್ನಿ. ಫೈನಲ್ 2,65,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 15,000 ಡೀಸೆಲ್ ವೆಹಿಕಲ್ 275 ಹೇಳ್ತಾ ಇರೋದು. ಓಕೆ. 2,15,000 ಕೊಡ್ತೀನಿ. ನಿಮ್ಗೆ ಬಂಪರ್ ಆಫರ್ ಏನಾರ ಅಂದ್ರೆ ಇದೆ, ನಿಮ್ಗೆ ಇದೆ ಬಂಪರ್ ಆಫರ್ ಅಂತಾನೆ ಹೇಳೋದು. ಅಂಡ್ ಅದೇ ತರ ನಿಮ್ಗೆ ಇಲ್ಲೊಂದು i20 ಇದೆ. ಹೇಳಿ ಸರ್. i20 ಸರ್ 2010 ಮಾಡಲ್ ಸರ್ ಅದು. ಓಕೆ. ಓಕೆನಾ, ಇದು ಡೀಸೆಲ್ ವೇರಿಯಂಟ್ ಇರ್ಬೇಕು. ಇದು ಬಂದು ನಿಮ್ಗೆ 3 ಲಕ್ಷ ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ. ಓಕೆ ಸರ್. ಓಕೆನಾ, ಅಂಡ್ ಹಂಗೆ ಸೆಲೆರಿಯೋ ಸರ್ ಇದು 2015 ಮಾಡಲ್ ಇರ್ಬೇಕು. ಇದು ಸಿಂಗಲ್ ಓನರ್ ಆಟೋಮೆಟಿಕ್ ಇದು. ಓಕೆನಾ, 3.5 ಲಕ್ಷ ಹೇಳ್ತಾವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ. ಓಕೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ. ಆಮೇಲೆ ಇದು ಬಂದು 19 ಮಾಡಲ್ ಕ್ಲಿಂಬರ್. ಓಕೆ. 3,45,000 ಹೇಳ್ತಾವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ, ಮುಂದೆ ಬನ್ನಿ. 345 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಪಕ್ಕ. ಎಷ್ಟು ಚೆನ್ನಾಗಿದೆ ಸರ್ ಕ್ಲೈಂಬರ್? ಸರ್ ಮೋಸ್ಟ್ಲಿ ಒಂದು 871 ಪ್ಲಸ್ ಓಡಿರ್ಬೋದು. ಓಕೆ. ಸೊ ನೋಡ್ತಾ ಇರ್ಬೋದು. ಅಂಡ್ ವ್ಯಾಗನರ್ ಹುಡುಕೋರ್ಗೆಲ್ಲ ಒಂದು ವ್ಯಾಗನರ್ ಸರ್ ವ್ಯಾಗನರ್ ಬರೀ 51,000 ಹೊಡಿರೋದು ಅಷ್ಟೇ. ಇದು 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 7,75,000 ಆಗುತ್ತೆ. ಸರ್ ಇವಾಗ ಯಾರೋ ಕಮೆಂಟ್ ಮಾಡಿದ್ರು ನಮ್ಗೆ ವ್ಯಾಗನರ್ ಬೇಕು, CNG ಪೆಟ್ರೋಲ್ ಬೇಕಂತ. ಬರೀ ವ್ಯಾಗನರೇ CNG ಪೆಟ್ರೋಲ್ ಬೇಕು ಸರ್. ಇದು ಪೆಟ್ರೋಲ್ 3 days ಇಂದ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಇಲ್ಲ, ಇದು ಪೆಟ್ರೋಲ್ ಸರ್. ಇವಾಗ CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ಯಾವ್ದಿದೆ ಸರ್? CNG ಪೆಟ್ರೋಲ್ ನೋಡ್ಬೇಕು, ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನೋಡ್ತಾ ಇರ್ಬೋದು, ಅದು ಚೆಕ್ ಮಾಡಿ ಹೇಳ್ತಾರಂತೆ. CNG ಪೆಟ್ರೋಲ್ ನಿಮ್ಗೆ ಯಾವ ಗಾಡಿ ಇದ್ರು ನಮ್ಗೆ ಕಮೆಂಟ್ ಮಾಡಿ. ಅಂಡ್ ಈ ಗಾಡಿಗೆ ಏನ್ ಹೇಳಿ ಸರ್ ಪ್ರೈಸ್? ಸರ್ ಇದು ಬಂದು ಫೈನಲ್ ಟು ಫೈನಲ್ 260 ಬಿಡ್ತೀನಿ. 2,60,000. ಹೌದು ಬನ್ನಿ ಸರ್. ರೈಲೋ ಇದು ನೋಡಿ ಎಷ್ಟು ಚೆನ್ನಾಗಿದೆ. 2010 ಮಾಡಲ್ ಸಿಂಗಲ್ ಓನರ್ 3,20,000 ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 320 ಹೆಚ್ಚು ಕಡಿಮೆ ಆಗುತ್ತೆ. ಅದು ಕೂಡ ಬ್ಲಾಕ್ ಕಲರ್. 12 ಮಾಡಲ್ ಇದು. 12 ಮಾಡಲ್ 2012 ಮಾಡಲ್. ಹೌದು. ಸೊ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಇದು ಕೂಡ ಟಾಪ್ ಎಂಡ್ ಗಾಡಿ ನಿಮ್ಗೆ. ಅಂಡ್ ಇದು ಬಂದ್ಬಿಟ್ಟು ಬ್ಲಾಕ್ ಕಲರ್ 8 ಸೀಟರ್ ವೆಹಿಕಲ್ ಮಾಡಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುವಂತ ವೆಹಿಕಲ್. 17. ಸೊ ಜೈಲೋ ಒಂದು ದೊಡ್ಡ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಅಂಡ್ ಅದೇ ತರ ಇಲ್ಲೊಂದು ಯಾವ ಸರ್ i20 ಸರ್ ಇದು ಇದು ಸರ್ ಹುಂಡೈ ಇಯಾನ್ 2017 ಮಾಡಲ್ ಅಂತೆ. ಸಿಂಗಲ್ ಓನರ್ ತುಂಬಾ ಕಡಿಮೆ ಓಡಿದೆ. 2,80,000 ಹೇಳ್ತಾವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಬನ್ನಿ. 280 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ನೋಡಿ ಸರ್ ಎಷ್ಟು ಕ್ಲಾಸ್ ಇದೆ. ಇಂಟೀರಿಯರ್ ನೋಡಿ, ಗಾಡಿ ಔಟ್ಲುಕ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್. ಕಾರ್ ಮಾತ್ರ ಚಿಂದಿ ಸೂಪರ್ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಫ್ಯಾಮಿಲಿಗೆ ಆರಾಮಾಗಿ 4 ರಿಂದ 5 ವರ್ಷ ಓಡಿಸುವಂತ ವೆಹಿಕಲ್. ಅಂಡ್ ಇನ್ನೂ ಒಂದು i20 ಸರ್ 2010 ಮಾಡಲ್ ಡೀಸೆಲ್ ಆಸ್ತಾ ಇದು. ಓಕೆನಾ, ಸಿಂಗಲ್ ಓನರ್ ಆಗಿರ್ಬೋದು. 3,25,000 ಹೇಳ್ತಾವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. 3,00,000
25 ಹೇಳ್ತವ್ರೆ, ಸ್ವಲ್ಪ Okay. ಹೆಚ್ಚು ಕಡಿಮೆ ಕೊಡ್ತೀನಿ ಬನ್ನಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಆಗುತ್ತೆ. ಕಡಿಮೆ ಆಗುತ್ತೆ. ಓಕೆ ಆಸ್ಟಾ ಟಾಪ್ ಎಂಡ್ ಸರ್ ಆಸ್ಟ್ರಾ ಟಾಪ್ ಅಂಡ್ ಮಾಡಲ್ ಡೀಸೆಲ್ ವೇರಿಯಂಟ್ ಇದೆ, ಸಿಂಗಲ್ ಓನರ್ ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಮೋಸ್ಟ್ಲಿ 78,000 ಏನೋ ಓಡಿದೆ. 78,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ಆಸ್ಟಾ ಟಾಪ್ ಎಂಡ್. ಇದ್ರಲ್ಲೂ ಕೂಡ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಸರ್ ಇವಾಗ i20 ಡೀಸೆಲ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ 25 ಬರುತ್ತೆ ಪಕ್ಕ ಇದು. ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ 2 ಏರ್ ಬ್ಯಾಗ್ ಬರುತ್ತೆ. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಈ ವೆಹಿಕಲ್ ಗೆ ಎಷ್ಟು ಡೌನ್ ಪೇಮೆಂಟ್ ಹೋಗ್ಬಿಟ್ರೆ ಗಾಡಿ ಸಿಕ್ಬಿಡುತ್ತೆ? ಸರ್ ಇದಕ್ಕೆ 10 ಮಾಡಲ್ ಗೆ ಲೋನ್ ಆಗೋ ಡೌಟ್ ಟ್ರೈ ಮಾಡೋಣ ಸರ್, ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿವಿಲ್ ಮೇಲೆ ಡೌನ್. ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗೆ ನೋಡಿ 14 ಮಾಡಲ್ ಡಿಸೈರ್ ಇದೆ, 13 ಮಾಡಲ್ ಡಿಸೈರ್ ಬಿಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಸರ್ ಗೊತ್ತಾ. ಇದು ಬಂದು ನಿಮಗೆ 425 ಅಂತವ್ರೆ. ಮುಂದೆ ಬಂದ್ರೆ ಫೈನಲ್ ಟು ಫೈನಲ್ 4 lakh ಗೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ. 4 lakh ಫೈನಲ್. 4 lakh ಅದು ಕೂಡ ಡೀಸೆಲ್ ಕಾರ್. ಹೌದು ಡೀಸೆಲ್ ಟಾಪ್ ಎಂಡ್ ಗಾಡಿ. ಟಾಪ್ ಅಂಡ್ ಹೆಂಗಿದೆ ನೋಡಿ ಸರ್ ಗಾಡಿ. ಇಂಟೀರಿಯರ್ ಸೆಕೆಂಡ್ ಸೆಕೆಂಡ್ ಥರ್ಡ್ ಓನರ್ ಆಗಿದೆ. ಥರ್ಡ್ ಒನ್ ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ ಇದು ಬಂದು ನಿಮ್ಗೆ 88,000 ಏನೋ ಟ್ರ್ಯಾಕ್ ಇದೆಯಾ ಸರ್? ಟ್ರ್ಯಾಕ್ ಇದೆ. ಸೊ ನಿಮ್ಗೆ 100% ಟ್ರ್ಯಾಕ್ ಇರುವಂತ ವೆಹಿಕಲ್, ಅದು ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ನಿಮ್ಗೆ ಬೂಟ್ ಸ್ಪೇಸ್ ಎಲ್ಲ ಸೂಪರ್ ಆಗಿ ಬರುತ್ತೆ. ಟಾಪ್ ಎಂಡ್ ಗಾಡಿ, ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಬರೀ 4 lakhs ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಈ ವೆಹಿಕಲ್ ನ. ಸರ್ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತಾ? ಏರ್ ಬ್ಯಾಗ್ ಡೌಟ್ ಸರ್. ವಿಡಿಯೋ ಎಲ್ಲ ವಿಡಿ